ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬಿರುಗಾಳಿ ಸಹಿತ ಮಳೆಯ ಆರ್ಭಟ ಜೋರಾಗಿದೆ. ಪ್ರಮುಖವಾಗಿ ಕೆಆರ್ ಮಾರ್ಕೆಟ್, ಕಾರ್ಪೊರೇಷನ್ ಸರ್ಕಲ್, ಶಾಂತಿನಗರ, ಮಲ್ಲೇಶ್ವರಂ ಸೇರಿದಂತೆ ಹಲವು ಕಡೆ ಗುಡುಗು ಸಹಿತ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ನೆನೆನೂ ಕೂಡ ಇದೇ ರೀತಿ ಸಿಚುಯೇಷನ್ ಬೆಂಗಳೂರಲ್ಲಿ ಇತ್ತು. ಸಂಜೆ ಆಗ್ತಾ ಇದ್ದಂತೆ ಹಲವು ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗ್ತಾ ಇದೆ. ಇವತ್ತು ಕೂಡ ಮತ್ತೆ ವರುಣನ ಅಬ್ಬರ ಸಿಲಿಕಾನ್ ಸಿಟಿಯಲ್ಲಿ ಜೋರಾಗಿ ಬರ್ತಾ ಇದೆ. ಸಾಕಷ್ಟು ಏರಿಯಾಗಳಲ್ಲಿ ಧಾರಾಕಾರವಾಗಿ ಮಳೆ ಬೀಳ್ತಾ ಇದೆ. ಗಾಳಿ ಸಹಿತ ಮಳೆ ಆಗ್ತಾ ಇದೆ. ಇನ್ನು ನೆಲಮಂಗಲ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಕಡೆ ವರುಣನ ಅಬ್ಬರ ಇವತ್ತು ಜೋರಾಗಿದೆ. ಸಾಕಷ್ಟು ಕಡೆ ಧರೆಗೆ ಉರುಳಿವೆ ಮರಗಳು, ವಿದ್ಯುತ್ ಕಂಬಗಳು ಕೂಡ ಬಿದ್ದು ಹೋಗಿದೆ. ಭಾರೀ ಮಳೆಯಿಂದ ವಾಹನ ಸವಾರರು ಇವತ್ತು ಭಾನುವಾರ ಆದ್ರೂ ಕೂಡ ಒಂದು ಕಡೆ ಮಳೆಯಿಂದ ಪರದಾಟವನ್ನ ಪಡ್ತಾ ಇದ್ದಾರೆ. ರಾಜಧಾನಿಯಲ್ಲಿ ಸಿಡಿಲು ಬರುವಂತ ಸಾಧ್ಯತೆ ಹೆಚ್ಚಿದೆ. ರಾಜ್ಯ ನೈಸರ್ಗಿಕ ವಿಕೋಪ ನಿರ್ವಹಣಾ ಕೇಂದ್ರ ಈ ಬಗ್ಗೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಜನ ಸುರಕ್ಷಿತ ಪ್ರದೇಶಗಳಲ್ಲಿ ಇರಬೇಕು ಅಂತ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಸಾಕಷ್ಟು ಗುಡುಗು ಹಾಗೇನೆ ಮಿಂಚು ಬರುವಂತ ಚಾನ್ಸಸ್ ಇದೆ ಈ ಮಳೆಯಲ್ಲಿ. ಹಾಗಾಗಿ ಜನ ಸೇಫ್ ಜಾಗದಲ್ಲೇ ಇರೋದು ಬೆಟರ್ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಧಾರಾಕಾರದಲ್ಲಿ ಮಳೆ ಆಗ್ತಾ ಇದೆ. ಒಂದ್ ಕಡೆ ನಾವು ನೋಡ್ತಿದೀವಿ, ಇನ್ನೊಂದ್ ಕಡೆ ಅಲ್ಲಲ್ಲಿ ಮರ ಬಿದ್ದ ಪರಿಣಾಮ ಯಾವ ರೀತಿ ವಾಹನಗಳು ಜಖಂಗೊಂಡಿವೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ನೆನೆನೂ ಕೂಡ ಇದೇ ರೀತಿಯಲ್ಲಿ ಮಳೆ ಆಗಿತ್ತು. ಇವತ್ತು ಮತ್ತೆ ವರುಣನ ಆರ್ಭಟ ಸಿಲಿಕಾನ್ ಸಿಟಿಯಲ್ಲಿ ಜೋರಾಗೇ ಇದೆ. ಗಾಳಿ ಸಹಿತ ಭಾರಿ ಪ್ರಮಾಣದಲ್ಲಿ ಸಾಕಷ್ಟು ಏರಿಯಾಗಳಲ್ಲಿ ಈಗ ಮಳೆ ಆಗ್ತಾ ಇದೆ. ವಾಹನ ಸವಾರರಿಗೆ ಈಗ ಮತ್ತೊಮ್ಮೆ ಪರದಾಡುವಂತ ಪರಿಸ್ಥಿತಿ ಇವತ್ತು ಭಾನುವಾರ ಆದ್ರೂ ಕೂಡ ಹೊರಗಡೆ ಸುತ್ತಾಡ್ಕೊಂಬರಕ್ಕೆ ಏನಾದ್ರೂ ಹೋಗಿದ್ರೆ ಈಗ ಮಳೆಲೆ ಸಿಕ್ಕಾಕೊಂಬಿದ್ದಿರ್ತಾರೆ ಅಂತ ಸಿಚುವೇಶನ್ ಇದೆ. ಸಾಕಷ್ಟು ಏರಿಯಾದಲ್ಲಿ ಈಗ ಮಳೆ ಬೀಳ್ತಾ ಇದೆ. ಗುಡುಗು ಸಹಿತ ಜೊತೆಗೆ ಗಾಳಿ ಕೂಡ ಇದೆ. ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಒಂದು ಸಣ್ಣ ಮಳೆ ಬಂದ್ರೆ ಬೆಂಗಳೂರು ತಡ್ಕೊಳ್ಳಲ್ಲ ಅಂತದ್ರಲ್ಲಿ ಗಾಳಿ ಸಹಿತ ಮಳೆ ಬರ್ತಾ ಇರೋದ್ರಿಂದ, ಬೀಳ್ತಾ ಇರೋದ್ರಿಂದ ಸಾಕಷ್ಟು ಕಡೆ ಈಗ ಮರ ಬಿದ್ದು ಹೋಗ್ತಾ ಇದೆ. ಹಾಗಾಗಿ ಈಗ ರೋಡ್ ಸೈಡ್ ಯಾರೆಲ್ಲ ಪಾರ್ಕ್ ಮಾಡಿರ್ತಾರೆ, ಮನೆ ಮುಂದೆ ಪಾರ್ಕಿಂಗ್ ಮಾಡಿರ್ತಾರೆ ಅಥವಾ ಮರದ ಕೆಳಗೆ ನಿಲ್ಸಿರ್ತಾರಲ್ಲ ಅಂತ ವಾಹನಗಳಿಗೆ ಎಫೆಕ್ಟ್ ಆಗ್ತಾ ಇದೆ. ಯಾವ್ಯಾವ ಏರಿಯಾದಲ್ಲಿ ಮಳೆ ಬೀಳ್ತಾ ಇದೆ ಅಂದ್ರೆ ಟೌನ್ ಹಾಲ್, ಜೆಸಿ ರಸ್ತೆ, ಲಾಲ್ಬಾಗ್ ರಸ್ತೆ, ಹಾಗೇನೆ ಮೈಸೂರು ರಸ್ತೆ, ಚಾಮರಾಜಪೇಟೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಗಾಳಿ ಮಳೆಯಿಂದಾಗಿ ಅನೇಕ ಏರಿಯಾಗಳಲ್ಲಿ ಇದೇ ರೀತಿಯಾಗಿ ಮರಗಳೆಲ್ಲ ಧರೆಗೆ ಉರುಳ್ಬಿಟ್ಟಿದೆ. ಇನ್ನು ದಿಢೀರ್ ಮಳೆಗೆ ವಾಹನ ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ. ಕೆಜಿ ರೋಡ್ನಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದೇ ಬಾರಿ ರಸ್ತೆಗೆ 2 ಮರಗಳು ಆ ರೋಡಲ್ಲಿ ಬಿದ್ದಿದೆಯಂತೆ. ಇನ್ನು ನೆಲಮಂಗಲ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಸಿಡಿಲು ಸಮೇತ ಮಳೆ ಬೀಳ್ತಾ ಇದೆ. ಇನ್ನು ಸಿಡಿಲಿನಿಂದ ರಕ್ಷಣೆಗೋಸ್ಕರ ಜನ ಸುರಕ್ಷಿತ ಜಾಗದಲ್ಲೇ ಇರೋದು ಬೆಟರ್ ಅಂತ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಇನ್ನೊಂದು ಕಡೆ ಮಳೆ ಬಂದ ತಕ್ಷಣ ಕರೆಂಟ್ ಕಟ್ ಆಗ್ಬಿಡುತ್ತೆ, ವಿದ್ಯುತ್ ವ್ಯತ್ಯಯ ಆಗ್ಬಿಡುತ್ತೆ. ಅದೇ ರೀತಿ ಸಿಚುವೇಶನ್ ಇವತ್ತು ಕೂಡ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಮಳೆಯ ಆರ್ಭಟ ಯಾವ ರೀತಿಯಾಗಿದೆ, ಸಾಕಷ್ಟು ಏರಿಯಾದಲ್ಲಿ ಈಗ ಮಳೆ ಆಗ್ತಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಂಗಾಧರ್, ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಫೈನ್ ಗಂಗಾಧರ್, ಈಗ ಸಾಕಷ್ಟು ಏರಿಯಾದಲ್ಲಿ ಮಳೆ ಆಗ್ತಾ ಇದೆ. ಸೊ ನೀವ್ ಯಾವ ಏರಿಯಾದಲ್ಲಿ ಇದ್ದೀರಾ, ಅಲ್ಲಿ ಏನೆಲ್ಲ ಎಫೆಕ್ಟ್ ಆಗಿದೆ ಗಂಗಾಧರ್? ಎಸ್ ಶರ್ಮಿತಾ, ನಿನ್ನೆ ಕೂಡ ಏನು ಭಾರಿ ಮಳೆಯಿಂದ, ಗುಡುಗು ಸಹಿತ ಭಾರಿ ಮಳೆಯಿಂದಾಗಿ ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಅದರಂತೆ ಇವತ್ತು ಕೂಡ ಗುಡುಗು ಸಹಿತ ಭಾರಿ ಮಳೆ ಬೆಂಗಳೂರಿನಾದ್ಯಂತ, ಅದೇ ಮಲ್ಲೇಶ್ವರಂ ಮತ್ತೆ ಕೆಜಿ ರೋಡ್ ಆಗಿರ್ಬೋದು, ಟೌನ್ ಹಾಲ್ ಸೇರಿದಂತೆ ಚಾಮರಾಜಪೇಟೆ ಈ ಎಲ್ಲಾ ಭಾಗದಲ್ಲೂ ಕೂಡ ಮಳೆ ಇನ್ನೂ ಕೂಡ ಮಳೆ ಆಗ್ತಾ ಇರುವಂತದ್ದು. ಸದ್ಯ ಅಂದ್ರೆ ಕೇವಲ ಅರ್ಧ ಗಂಟೆ ಸುರಿದಂತಹ ಭಾರಿ ಮಳೆಗೆ ಏನು ಮರಗಳು ರಸ್ತೆಗೆ ದೂರುವಂತದ್ದು. ನಾವೀಗ ಮೈಸೂರು ಬ್ಯಾಂಕ್ ಸರ್ಕಲ್ ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ ಹೋಗುವಂತಹ ರಸ್ತೆಯಲ್ಲಿ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಕೇವಲ ಅರ್ಧ ಗಂಟೆಗೆ ಹೊಡೆದಂತಹ ಮಳೆಯಿಂದ 2 ಬೃಹತ್ ಕತ್ತದ ಮರಗಳು ಈ ರಸ್ತೆಗೆ ಬಿದ್ದಿರುವಂತದ್ದು. ಯಾರು ಕೂಡ ಇನ್ನು ರಸ್ತೆ ಬಿದ್ದಿಲ್ಲ. ಬಟ್ ಅಂದ್ರೆ ಇದು ಈ ರಸ್ತೆ ಸಿವಿಲ್ ಕೋರ್ಟ್ ನಿಂದ ಅಂದ್ರೆ ಚಾಳುಕ್ಯ ಸರ್ಕಲ್ ಅಂದ್ರೆ ಏನು ಸ್ಕೇರ್ ಸರ್ಕಲ್ ಕಡೆ ಅಂತ ಹೋಗುವಂತ ಮಾರ್ಗ. ಅದೇ ರಸ್ತೆಯಲ್ಲಿ ಈಗ ಮರಗಳು 2 ಮರಗಳು ಬಿದ್ದಿರುವಂತ. ಬಟ್ ಅದೃಷ್ಟವಶಾತ್ ಯಾರು ಕೂಡ ಈ ಒಂದು ಮರ ಬಿದ್ದ ಸ್ಥಾನದಲ್ಲಿ ಯಾರು ಇರಲಿಲ್ಲ. ನೀವು ಕೆಪಿಟಿಸಿಎಲ್ ಒಂದು ಕಚೇರಿ ಕಾವೇರಿ ಭವನ್ ಅದರ ಮುಂಗಡೆನೆ ಈ ಒಂದು ಮರಗಳು ಬಿದ್ದಿರುವಂತದ್ದು. ಅದರ ನಡುವೆ ಈ ಮತ್ತೊಂದ್ ಕಡೆ ಏನು ವೀಕೆಂಡ್ ಮಸ್ತಿಯಲ್ಲಿ ವೀಕೆಂಡ್ ನಲ್ಲಿ ಏನು ಶಾಪಿಂಗ್ ಬಂದು ಹೋಗಿರ್ತಾರೆ, ಅವರು ಕೂಡ ಈ ಒಂದು ಮಳೆಯ ಕಿರಿಕಿರಿ ಆಗಿತ್ತು. ವಾಹನ ಸವಾರನು ಪರದಾಡುವಂತಹ ಪರಿಸ್ಥಿತಿ ಇರುವಂತದ್ದು. ಅದರ ನಡುವೆ ಇದೇ ರಸ್ತೆಯಲ್ಲಿ 2 ಮರಗಳು ಕೂಡ ಬಿದ್ದಿರುವಂತದ್ದು ನೀವು ನೋಡಬಹುದು. ಆ ಎಲ್ಲ ರೆಂಬೆಗಳು ಗಾಳಿಗೆ ಬಿರುಗಾಳಿಗೆ ಸೇರಿದ ಗಾಳಿಗೆ
2-3 ಮರಗಳು ಇದೇ ರೀತಿ ರೆಂಬೆ ಕೊಂಬೆಗಳು ಕೂಡ ರಸ್ತೆಗೆ ಬಿದ್ದಿರುವಂತದ್ದು. ಸದ್ಯ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಅಂದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ಇದೇ ಬಸ್ ಸ್ಟ್ಯಾಂಡ್ ನಲ್ಲಿ ವಾಹನವನ್ನು ಬೈಕ್ಗಳನ್ನ ನಿಲ್ಲಿಸಿ ಅವರು ಮಳೆಗೆ ನಿಂತ್ಕೊಂಡಿದ್ರು. ಬಟ್ ಆದ್ರೆ ಇದೇ ಬಸ್ ಸ್ಟ್ಯಾಂಡ್ ಮೇಲೆ ಮರಗಳು ಏನು ರೆಂಬೆ ಕೊಂಬೆಗಳೆಲ್ಲ ಕೂಡ ಬಿದ್ದಿರುವಂತದ್ದು. ಇದಲ್ಲದೆ ಬೆಂಗಳೂರಿನಾದ್ಯಂತ ಸುಮಾರು 10-15 ಕಡೆ ಇದೇ ರೀತಿ ಮರಗಳು ಬಿದ್ದಿದೆ ಅಂತ ಹೇಳಲಾಗಿದೆ. ಅದಲ್ಲದೆ ಕೆಜಿ ರೋಡ್ ನಲ್ಲೂ ಕೂಡ ಇದೇ ರೀತಿ ಮರ ಕೂಡ 2 ಮರಗಳು ಉಳಿದಿರೋ ಅಂತ ಹೇಳಿದಂತದ್ದು. ಸದ್ಯ ಮತ್ತಿಕೆರೆ ಈ ಒಂದು ಭಾಗದಲ್ಲಿ ಕರೆಂಟ್ ಕೂಡ ಅಂದ್ರೆ ಮಳೆ ಎಫೆಕ್ಟ್ ಆಗಿರೋದು, ಕರೆಂಟ್ ಕೂಡ ಈಗ ಕಟ್ ಆಗಿದೆ ಅಂತ ಹೇಳಿದ್ರೆ ಸದ್ಯ ಈಗ ಏನು ಬಿಬಿಎಂಪಿ ಕಂಟ್ರೋಲ್ ಎಲ್ಲೂ ಕೂಡ ಕಂಟ್ರೋಲ್ ಮೇಲೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸುಮಾರು 10-15 ಕಡೆ ಇದೇ ರೀತಿ ಮರಗಳು ಅಂದ್ರೆ ಸುಮಾರು ಮೈಸೂರು ಬ್ಯಾಂಕ್ ಸುತ್ತಮುತ್ತ ಸುಮಾರು 4-5 ಕಡೆ ಇದೇ ರೀತಿ ಮರಗಳು ಉಳಿದಿರುವಂತದ್ದು. ಸದ್ಯ 15 ಕಡೆ ಬೇರೆ ನಗರದಾದ್ಯಂತ ಮರಗಳು ಸದ್ಯ ಉಳಿದಿರುವಂತದ್ದು. ನಿನ್ನೆ ಏನು ನಗರದಾದ್ಯಂತ ಏನು ಮಳೆ ಏನು ಬಂದಿತ್ತು, ಅದರ ಎಫೆಕ್ಟ್ ಆಗಿ ಮರಗಳು ಅದು ಇನ್ನೂ ಸಹ ಕ್ಲಿಯರ್ ಅನ್ನ ಮಾಡಿಲ್ಲ. ಬಿಬಿಎಂಪಿಯ ಸಿಬ್ಬಂದಿ ಇನ್ನೂ ಕ್ಲಿಯರ್ ಆಗಿಲ್ಲ. ಅದೇ ರೀತಿ ರಸ್ತೆ ಅಕ್ಕಪಕ್ಕ ಮರಗಳಿರುವಂತದ್ದು, ಅದರ ನಡುವೆ ಮತ್ತೊಂದು ಕಡೆ ಈ ರೀತಿ ಮರಗಳು ದೊಳೆಯುವಂತದ್ದು. ಶರ್ಮಿತಾ, ಫೈನ್. ಗಂಗಾಧರ್, ಈಗ ಯಾವ ರೀತಿ ಎಫೆಕ್ಟ್ ಆಗಿದೆಯಾ? ಏನಾದ್ರೂ ಮರಗಳು ಈಗ ಬಿದ್ದಿರೋದ್ರಿಂದ, ಧರೆಗುಳ್ದಿರೋದ್ರಿಂದ ಏನಾದ್ರೂ ಎಫೆಕ್ಟ್ ಆಗಿದೆಯಾ, ಅಥವಾ ಈಗ ವೆಹಿಕಲ್ ಮೇಲೆ ಬಿದ್ದಿದ್ಯಾ ಅಥವಾ ರೋಡ್ ಮೇಲೆ ಬಿದ್ದಿರೋದ ಮರಗಳು ಏನಾದ್ರೂ ಎಫೆಕ್ಟ್ ಆಗಿದೆಯಾ, ಅಥವಾ ರೋಡ್ ಮೇಲೆ ಬಿದ್ದಿರೋದ್ರಿಂದ ಏನ್ ಎಫೆಕ್ಟ್ ಆಗಿಲ್ಲ? ಗಂಗಾಧರ್, ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಈ ಮರಗಳು ಹಾಗೆ ರೋಡಿಗೆ ಬಿದ್ದ್ಬಿಟ್ಟಿದ್ಯಾ ಅಥವಾ ಯಾವ್ದಾದ್ರು ವೆಹಿಕಲ್ ಮೇಲೆ ಬಿದ್ದಿದ್ಯಾ? ಏನಾದ್ರೂ ಎಫೆಕ್ಟ್ ಆಗಿದೆಯಾ? ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯವಾಗಲಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಅಪ್ಡೇಟ್ ಪಡ್ಕೊಳ್ಳೋಣ ಗಂಗಾಧರ್ ಅವರಿಂದ. ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ KSNDMC ನಿರ್ದೇಶಕರಾಗಿರುವಂತಹ ಡಾಕ್ಟರ್ GS ಶ್ರೀನಿವಾಸ್ ರೆಡ್ಡಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್ ರೆಡ್ಡಿ ಅವರೇ, ಈಗ ನೆನ್ನೆನೂ ಕೂಡ ಮಳೆ ಬಂದಿತ್ತು, ಇವತ್ತು ಕೂಡ ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ. ಸೊ ಎಷ್ಟು ಪ್ರಮಾಣದಲ್ಲಿ ಮಳೆ ಬೀಳ್ಬೋದು ಈ ರೀತಿ? ಇವತ್ತು ನಮ್ಗೆ ಕೆಲವು ಭಾಗದಲ್ಲಿ ಈಗಾಗಲೇ 50-55 ಮಿಲಿಮೀಟರ್ ವರೆಗೂ ಬಿದ್ದಿದೆ. ಇನ್ನೂ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ. ನಮ್ಗೆ ಮಳೆಗಿನ ಜಾಸ್ತಿ ಗಾಳಿ, ಗುಡುಗು ಮತ್ತೆ ಸಿಡಿಲು ಈ ಮೂರನ್ನ ಸಹಿತ ಬರ್ತಾ ಇದೆ ಮಳೆ. ಹೌದು. ಎಸ್ಪೆಷಲಿ ಗಾಳಿ ಗಸ್ಟಿ ವಿಂಡ್ ಅಂತ ಕರಿತೀವಿ, ಅದು 30-40 ಕಿಲೋಮೀಟರ್ ವೇಗ ಇರ್ತದೆ. ಅದು ಎಂತ ಮರಗಳನ್ನು ಉಳಿಸೋ ಶಕ್ತಿ ಇರ್ತದೆ ಅಷ್ಟು ಗಾಳಿಗೆನೆ. ಸೊ ಇದು ಮುಂದೆ ಇನ್ನು 2-3 ದಿವಸ ಇದೇ ತರ ಸಾಯಂಕಾಲ ರಾತ್ರಿ ಕಂಟಿನ್ಯೂ ಆಗೋ ಸಾಧ್ಯತೆಗಳು ಇದೆ. ಸೊ ತೀವ್ರತೆ ಹಿಂಗೆ ಇರುತ್ತಾ ಹಂಗಾದ್ರೆ? ಗಾಳಿದು ಮಳೆದು ಸಿಡ್ಲಿಂದೆಲ್ಲ ಸ್ವಲ್ಪ ತೀವ್ರತೆ ನಾಳೆಯಿಂದ ಕಡಿಮೆ ಆಗ್ಬೋದು. ಆದ್ರೆ ಮಳೆ ಸ್ವಲ್ಪ ನಮ್ಗೆ ಹಗುರದಿಂದ ಸಾಧಾರಣ ಮಳೆ ಆದ್ರೂ ಸಹ ಇದು ಗುಡುಗು ಸಹಿತ ಇದ್ದೇ ಇರ್ತದೆ. ಸೊ ಏನ್ ರೀಸನ್ ಸರ್? ಈಗ ಮುಂಗಾರು ಇನ್ನೇನ್ ಮಾನ್ಸೂನ್, ಇದು ಮೇಲ್ಮೈ ಸುಳಿಗಾಳಿ ಇದೆ, ದಕ್ಷಿಣ ಒಳನಾಡಿನಲ್ಲಿ ಮೇಲ್ಮೈ ಸುಳಿಗಾಳಿ ಒಂದಿದೆ. ಅದ್ರ ಜೊತೆಗೆ ಒಂದು ಟ್ರಫ್ ಅಂತ ಕರಿತೀವಿ. ನಮ್ಮ ಕರ್ನಾಟಕದಿಂದ ಅಪ್ ಟು ತಮಿಳುನಾಡು ಸೌತ್ ವರ್ಗು ಟ್ರಫ್ ಇದೆ. ಎರಡರಿಂದ ಪರಿಣಾಮದಿಂದಾಗಿ ನಮ್ಗೆ ಇದು ಮಳೆ ಆಗ್ತಾ ಇರೋದು. ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಮಳೆ ಆಗ್ಬೋದು? ನಮ್ಗೆ ದಕ್ಷಿಣ ಒಳನಾಡಿನ ಹಲವು ಭಾಗಗಳಲ್ಲಿ ಆಗಿದೆ. ಅದೇ ತರ ಉತ್ತರ ಕರ್ನಾಟಕದ ಹಾವೇರಿ, ಧಾರವಾಡ ಈ ಭಾಗದಲ್ಲೂ ಆಗಿದೆ ಇವತ್ತು. ಅಂದ್ರೆ ಈಗ ಬೆಂಗಳೂರಲ್ಲಿ ಹೆಂಗೆ ಗುಡುಗು ಸಿಡಿಲು ಗಾಳಿ ಸಮೇತ ಮಳೆ ಆಗ್ತಿದೆ, ರಾಜ್ಯದ ಬೇರೆ ಕಡೆನೂ ಅದೇ ಪ್ರಮಾಣದಲ್ಲಿ ಗಾಳಿ ಸಮೇತ ಮಳೆ ಬರ್ತಾ ಇದೆ. ಅಲ್ಲೂ ಕೂಡ 2-3 ದಿನ ಕಂಟಿನ್ಯೂ ಆಗಬಹುದು. ಓಕೆ ಸರ್, ಈಗ ನಿಮ್ಮ ಇಲಾಖೆಯಿಂದಾನೇ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಜನರಿಗೆ, ಸೇಫ್ ಜಾಗದಲ್ಲಿ ಇರೋದು ಬೆಟರ್ ಅಂತ. ಅಷ್ಟು ಪ್ರಮಾಣದಲ್ಲಿ ಗುಡುಗು ಸಿಡಿಲೆಲ್ಲ ಬರುತ್ತಾ? ಹೌದು, ಸಿಡಿಲು ನಮಗೆ ಯಾವುದೇ ಪ್ರಮಾಣ ಇರೋದಿಲ್ಲ. ಸಿಡಿಲು ಹೊಡೆದ್ರೆ ಅದು ಸುಮಾರು 15,000 ವೋಲ್ಟ್ ಕರೆಂಟ್ ಇರ್ತದೆ. ಹೌದು, ಎಂತ ಕಡಿಮೆ ಪ್ರಮಾಣದಲ್ಲಿದ್ರು ನಮ್ಗೆ ತಡ್ಕೊಳೋ ಶಕ್ತಿ ಇರೋದಿಲ್ಲ. ಅದರಿಂದ ನಮ್ದು ಸಿಡಿಲು ಆಪ್ ಅಂತಾನೆ ಡೆವಲಪ್ ಮಾಡಿದೀವಿ. ಆ ಸಿಡಿಲ್ ಆಪ್ ಅಲ್ಲಿ ನೋಡಿದಾಗ ನಿಮ್ಗೆ ಯಾವ ಲೊಕೇಶನ್ ಅಲ್ಲಿ ಸಿಡಿಲ್ ಹೊಡಿತದೆ, ಸಿಡಿಲ್ ಹೊಡೆದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಸತ್ತಿನೂ ಇನ್ಫಾರ್ಮೇಶನ್ ಇರ್ತದೆ ಅದರಲ್ಲಿ. ದಯವಿಟ್ಟು ನೀವೆಲ್ಲ ಪಬ್ಲಿಕ್ ಹೇಳಿ, ಸಿಡಿಲ್ ಆಪ್ ನ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಇರ್ತದೆ, ಅದರಿಂದ ಡೌನ್ಲೋಡ್ ಮಾಡ್ಕೊಂಡ್ಲಿಕ್ಕೆ ಹೇಳಿ. ಓಕೆ ಸರ್. ಸರ್, ಇವಾಗ ಈ ರೀತಿ ಮರ ಬಿದ್ದು ಹೋಗುತ್ತಲ್ಲ, ಸೊ ಅಂತ ಜಾಗದಲ್ಲಿ ಓಡಾಡೋದ್ ಬೇಡ. ಸೊ ಅದನ್ನು ಒಂದು ಇನ್ಫಾರ್ಮ್ ಮಾಡ್ಬಿಡಿ ಸರ್ ಜನರಿಗೆ. ಅದೇ ಮರಗಳು ಈಗ ಏನಾಗಿರ್ತದೆ, ಗಾಳಿ ಜಾಸ್ತಿ ಇರೋದ್ರಿಂದ ಎಲ್ಲೆಲ್ಲಿ ದೊಡ್ಡ ಮರಗಳಿರ್ತವೆ ಅದ್ರ ಕೆಳಗೆ ಇರೋದನ್ನು ಬಹಳ ಡೇಂಜರಸ್. ಹೌದು, ಈವನ್ ವೆಹಿಕಲ್ಗಳು ಇಳಿಸೋದನ್ನು ಬಹಳ ಡೇಂಜರಸ್. ಆದಷ್ಟು ಹಳೆ ಮರಗಳು ಯಾವ್ದಿದೆ ಅಲ್ಲಿ ನಿಂತ್ಕೊಂಡು ಶೆಲ್ಟರ್ ತಗೊಳೋದು ಬೇಡ. ಓಕೆ 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 ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ರೆಡ್ಡಿ ಅವರೇ ಮಾತಾಡಿದಕ್ಕೆ. ಇದು ಸಿಲಿಕಾನ್ ಸಿಟಿಯ ಕಥೆ. ಆದ್ರೆ ಇನ್ನೊಂದ್ ಕಡೆ ಆನೇಕಲ್ನಲ್ಲೂ ಕೂಡ ಬಿರುಗಾಳಿ ಸಹಿತ ಜೋರು ಮಳೆ ಬೀಳ್ತಾ ಇದೆ. ಬಿರುಗಾಳಿ ಮಳೆಗೆ ವಿದ್ಯುತ್ ಸಂಪರ್ಕ ಸ್ಥಗಿತವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆನೇಕಲ್, ಜಿಗಣಿ, ಚಂದಾಪುರ, ಸರ್ಜಾಪುರ, ಅತ್ತಿಬೆಲೆ ಸುತ್ತಲೂ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ.
ಒಂದ್ ಕಡೆ ಮಳೆ ಆಗ್ತಿದ್ರೆ ಇನ್ನೊಂದ್ ಕಡೆ ಕರೆಂಟ್ ಇಲ್ಲ. ಹಾಗಾಗಿ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಟ್ರಾಫಿಕ್ ಜಾಮ್ ನ ಬಿಸಿ ಬೇರೆ. ಹಾಗಾಗಿ ವಾಹನ ಸವಾರರು ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಮಳೆ ಬರ್ತಾ ಇದೆ, ಇನ್ನೊಂದ್ ಕಡೆ ಕರೆಂಟ್ ಇಲ್ಲ, ಇನ್ನೊಂದ್ ಕಡೆ ಬೇಗ ಮನೆಗೆ ಹೋಗೋಣ, ಈ ಮಳೆಯಿಂದ ತಪ್ಪಿಸ್ಕೊಳ್ಳೋಣ ಅಂದ್ರೆ ಆಗ್ತಿಲ್ಲ. ಏನ್ ಸಮಸ್ಯೆ ಆಗ್ತಿದೆ ಅಂದ್ರೆ ಟ್ರಾಫಿಕ್ ಜಾಮ್ ಸಮಸ್ಯೆ ಇದೆ. ಹಾಗಾಗಿ ವಾಹನ ಸವಾರರು ಪರದಾಟವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಹೆಂಗಾದ್ರೂ ಮಾಡಿ ಬೇಗ ಮನೆಗೆ ಹೋಗ್ಬೇಕು ಅಂತ ಮಳೆಯಲ್ಲೇ ವಾಹನವನ್ನ ಡ್ರೈವ್ ಮಾಡ್ತಿದ್ದಾರೆ ಜನ ಅಂತ ಗೊತ್ತಾಗಿದೆ. ಸೊ ಆನೇಕಲ್ನಲ್ಲೂ ಕೂಡ ಬಿರುಗಾಳಿ ಸಹಿತ ಜೋರ್ ಮಳೆ ಬೀಳ್ತಾ ಇದೆ. ಜೋರ್ ಗಾಳಿ ಬರ್ತಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರೋದು. ಇನ್ನು ಬಿರುಗಾಳಿ ಮಳೆಗೆ ವಿದ್ಯುತ್ ಸಂಪರ್ಕ ಸ್ಥಗಿತವಾಗ್ತಾ ಇದೆ. ಜಿಗಣಿ, ಚಂದಾಪುರ, ಸರ್ಜಾಪುರ, ಅತ್ತಿಬೆಲೆ ಸುತ್ತಲೂ ಕೂಡ ಮಳೆ ಆಗ್ತಾ ಇರೋದು. ಸಾಮಾನ್ಯ ಮಳೆಯಲ್ಲ, ಇದು ಜೋರು ಮಳೆ ಬೀಳ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಈಗ ಜನರಿಗೂ ಸಮಸ್ಯೆ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಕಿರಿಕಿರಿ ಬೇರೆ. ವಾಹನ ಸವಾರರಿಗೆ ಮನೆಗೆ ಬೇಗ ಹೋಗಿ ರೀಚ್ ಆಗೋಣ ಅಂದ್ರೂ ಕೂಡ ಅಲ್ಲಿ ಸಾಧ್ಯವಾಗ್ತಾ ಇದೆ. ಸೊ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತೆ ನಮ್ಮ ಆನೇಕಲ್ ರಿಪೋರ್ಟರ್ ಚಂದ್ರಪ್ಪ, ಈಗ ವಿದ್ಯುತ್ ಕೂಡ ಕಟ್ ಆಗಿದೆ, ವಾಹನ ಸವಾರರು ಪರದಾಡ್ತಿದ್ದಾರೆ. ಇನ್ನು ಮಳೆ ಕಂಟಿನ್ಯೂ ಆಗ್ತಾ ಇದೆಯಲ್ಲೇ? ಹೌದು ಶರ್ಮಿತಾ, ಬೆಂಗಳೂರು ಊರಿನ ಆನೇಕಲ್ ಸುತ್ತಮುತ್ತ ಏನು ಸಂಜೆ ಸುರಿತಕ್ಕಂತ ಮಳೆ, ಬಿರುಗಾಳಿ ಸಹಿತ ಮಳೆ ಜೋರಾಗಿ ಸುರಿತಾ ಇದೆ. ಸೊ ಹಂಗಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಜೊತೆಗೆ ಮಳೆ ಮತ್ತೆ ಬಿರುಗಾಳಿ ಇರೋದ್ರಿಂದ ವಿದ್ಯುತ್ ಸಂಪರ್ಕ ಕೂಡ ಕಟ್ ಆಗಿರೋದ್ರಿಂದ ಬಹುತೇಕ ಆನೇಕಲ್, ಚಂದಾಪುರ, ಜಿಗಣಿ, ಸರ್ಜಾಪುರ ಈ ಭಾಗದಲ್ಲಿ ಎಲ್ಲೂ ಕೂಡ ಕರೆಂಟ್ ಇಲ್ಲ. ಬಹುತೇಕ ಎಲ್ಲ ಕಟ್ ಆಗಿದೆ. ಹಂಗಾಗಿ ಜನರು ಕತ್ತಲ್ ದಿನಾಂಕ ರಾತ್ರಿ ಕಳೆಯುವಂತ ಸ್ಥಿತಿ ಇದೆ. ಮಳೆ ಜೋರಾಗಿ ಅಂತ ಸುರಿತಾ ಇದೆ. ಜನಸಾಮಾನ್ಯರು, ವಾಹನ ಸವಾರ ಇರ್ಬೋದು, ಒಂದ್ ರೀತಿಯಲ್ಲಿ ಹೈರಾಣ ಆಗಿದ್ದಾರೆ. ವಾಹನ ಕೂಡ ಹೋಗ್ಲಿಕ್ಕೆ ಕಷ್ಟ ಅನ್ನೋ ರೀತಿಯಲ್ಲಿ ಬಿರುಗಾಳಿ ಬೀಸ್ತಾ ಇದೆ. ಕಳೆದ ರಾತ್ರಿ ಕೂಡ ಇದೇ ರೀತಿಯ ಒಂದು ಮಳೆ ಆಗಿತ್ತು. ಇವತ್ತು ಕೂಡ ಇದೇ ರೀತಿಯ ಒಂದು ಜೋರು ಮಳೆ, ಬಿರುಗಾಳಿ ಮಳೆ ಬೀಸ್ತಾ ಇದೆ. ಹಂಗಾಗಿ ಬಹುತೇಕ ಕಡೆ ವಿದ್ಯುತ್ ಕಂಬಗಳು ಉರುಳು ಬಿದ್ದಿರ್ಬೋದು ಮತ್ತು ಮರಗಳು ಕೂಡ ಉರುಳು ಬಿದ್ದಿರ್ಬೋದು. ವಾಹನ ಸವಾರ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಕೂಡ ನೀರು, ಮಳೆ ನೀರು ಅಷ್ಟು ಜೋರ್ ರೀತಿಯಲ್ಲಿ ಸಾಗ್ತಾ ಇದೆ. ಹಂಗಾಗಿ ವಾಹನ ಸವಾರ ಪರದಾಡೋ ಸ್ಥಿತಿ ಇದೆ. ಖಂಡಿತ. ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮೊನ್ನೆ ಆಂಧ್ರದ ವಿಧಾನಸಭೆ ರಿಸಲ್ಟ್ ಬಂದಂತ ಟೈಮ್ನಲ್ಲಿ ಜಗನ್ ಹವಾ ಎಷ್ಟು ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಪ್ರೂವ್ ಆಗಿತ್ತು. ಸೀಮಾಂಧ್ರದಲ್ಲಿ ಜಗನ್ ಮೋಹನ್ ರೆಡ್ಡಿ ಫಿನಿಕ್ಸ್ ನಂತೆ ಎದ್ದು ನಿಂತಿದ್ದಾರೆ. ಯಾರು ಊಹೆನೆ ಮಾಡಿರಲಿಲ್ಲ ಅಂತ ರೀತಿಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಂಡ ಜಯಬೇರಿಯನ್ನ ಬಾರಿಸಿದ್ದಾರೆ. ಇನ್ನು ಕಾಂಗ್ರೆಸ್ನ ಅವಮಾನ, ಟಿಡಿಪಿ ದ್ವೇಷ ರಾಜಕಾರಣದಿಂದ ಒಳಗೆ ಕೊತನೇ ಜಗನ್ ಕುದಿತಾ ಇದ್ರು. ಅದೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರನೆ. ಬಟ್ ಈಗ ಚಿನ್ನದಂತೆ ಹೊಳಿತಾ ಇದ್ದಾರೆ ಜಗನ್. ಇನ್ನು ಜಗನ್ ರಾಜಕೀಯ ಜೀವನ ಸಿನಿಮಾವನ್ನು ಮೀರಿಸುವಂತ ರೋಚಕತೆಯ ಒಂದು ಕಥೆ. ಇದೀಗ ಜಗನ್ ತಮ್ಮ ತಂದೆ ವೈಎಸ್ ರಾಜಶೇಖರ್ ರೆಡ್ಡಿ ಕೂತಿದ್ದಂತ ಸಿಎಂ ಸ್ಥಾನದಲ್ಲಿ ಕೂರುವಂತ ಕಾಲ ಕೂಡು ಬಂದಿದ್ದು ಆಂಧ್ರದಲ್ಲಿ ಹೊಸ ಶಕೆ ಆರಂಭ ಆಗಿದೆ. ಹಾಗಾದ್ರೆ ಆಂಧ್ರ ವಿಧಾನಸಭೆಯಲ್ಲಿ ఏనిಲ್ಲ ಆಗ್ತಾ ಇದೆ ನೋಡೋಣ. రాజశేఖర్ రెడ్డి గారు చనిపోయిన తర్వాత జగన్మోహన్ రెడ్డి అనే వ్యక్తి కాంగ్రెస్ పార్టీ వీడిపోయిన తర్వాత ఇదే చంద్రబాబు నాయుడు గారు, ఇదే కాంగ్రెస్ పార్టీ వాళ్ళు ఇద్దరు కలిసి కోర్టులకు వెళ్లి కేసులేసి ఆరోపణలు చేశారు. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮಾಡಿದ ಅವಮಾನ, ಚಂದ್ರಬಾಬು ನಾಯ್ಡು ದ್ವೇಷದ ರಾಜಕಾರಣವನ್ನ ಎದುರಿಸಿ ಆಂಧ್ರದಲ್ಲಿ ಎದ್ದು ನಿಂತಿದ್ದಾರೆ ಜಗನ್ ಮೋಹನ್ ರೆಡ್ಡಿ. ಕಳೆದ ವಿಧಾನಸಭೆಯಲ್ಲಿ 67 ಸೀಟ್ಗಳಲ್ಲಿ ಗೆದ್ದಿದ್ದ ಜಗನ್ ನಾಯಕತ್ವದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಈ ಬಾರಿ ಬರೋಬ್ಬರಿ 151 ಸೀಟ್ ಗೆದ್ದು ನಾಯ್ಡು ಕೋಟೆಯನ್ನ ಕೆಡವಿ ಹಾಕಿದೆ. ಈ ಮೂಲಕ ಮಾಜಿ ಸಿಎಂ ವೈಎಸ್ ರಾಜಶೇಖರ್ ರೆಡ್ಡಿ ಪುತ್ರ ಆಂಧ್ರದಲ್ಲಿ ಹೊಸ ಶಕೆ ಆರಂಭಿಸಿದ್ದು ನಾಯ್ಡು ಸೋನಿಯಾ ವಿರುದ್ಧದ ಸೇಡು ತೀರಿಸಿಕೊಂಡಿದ್ದಾರೆ. ತಂದೆ ವೈಎಸ್ ರಾಜಶೇಖರ್ ರೆಡ್ಡಿ ಸಾವಿನ ಬಳಿಕ ರಾಜಕೀಯವಾಗಿ ಜಗನ್ ಮೋಹನ್ ರೆಡ್ಡಿಯನ್ನ ತುಳಿಯುವ ಯತ್ನ ಕಾಂಗ್ರೆಸ್ನಲ್ಲಾಯಿತು. ಜಗನ್ ತಾಯಿ ಸೇರಿದಂತೆ ಸೋದರಿಯನ್ನ ಸೋನಿಯಾ ಅವಮಾನಿಸಿದ್ದು ಓದರ್ಪು ಯಾತ್ರೆಗೆ ಮತ್ತಷ್ಟು ಸ್ಫೂರ್ತಿ ತುಂಬಿತ್ತು. 2009ರಲ್ಲಿ ಜಗನ್ ಆಂಧ್ರದಾದ್ಯಂತ ಮಾಡಿದ ಪಾದಯಾತ್ರೆ ಅವರ ಕೈ ಹಿಡಿದಿದೆ. ರಾಜಕೀಯ ಚಾಣಕ್ಯ ಪ್ರಶಾಂತ್ ಕಿಶೋರ್ ಸ್ಟ್ರಾಟಜಿಯಿಂದ ಜಗನ್ ಆಂಧ್ರದಲ್ಲಿ ಜಗದೇಕ ವೀರನಾಗಿ ಎದ್ದು ನಿಂತಿದ್ದಾರೆ. ಕಳೆದ ಬಾರಿ 117 ಸೀಟ್ ಗೆದ್ದಿದ್ದ ನಾಯ್ಡು ಅವರ ಟಿಡಿಪಿಯನ್ನ ಕೇವಲ 23 ಸ್ಥಾನಕ್ಕಿಳಿಸಿದ್ದಾರೆ. ಈ ಮೂಲಕ ಕಳೆದ ಬಾರಿ ತಮ್ಮ ಪಕ್ಷದ 23 ಶಾಸಕರನ್ನ ಖರೀದಿಸಿದ್ದ ನಾಯ್ಡುಗೆ ಸಖತ್ತಾಗಿ ಡಿಚ್ಚಿ ಕೊಟ್ಟಿ ಸೇಡು ತೀರಿಸಿಕೊಂಡಿದ್ದಾರೆ. ಜಗನ್ ವಿಜಯ ಯಾತ್ರೆ ಕೇವಲ ವಿಧಾನಸಭೆಯಲ್ಲಷ್ಟೇ ಅಲ್ಲ, ಲೋಕಸಭಾ ಚುನಾವಣೆಯಲ್ಲೂ ಮುಂದಿದೆ. ಹೇಗಂದ್ರೆ 2014ರಲ್ಲಿ ಕೇವಲ 9 ಸೀಟ್ ಗೆದ್ದಿದ್ದ ವೈಎಸ್ಆರ್ಸಿಪಿ 25 ಸ್ಥಾನಗಳಲ್ಲಿ ಬರೋಬ್ಬರಿ 22 ಸ್ಥಾನ ಗೆದ್ದು ಬೀಗಿದೆ. ಈ ಮೂಲಕ ಆಂಧ್ರ ವಿಧಾನಸಭೆಯಲ್ಲಷ್ಟೇ ಅಲ್ಲದೆ ಲೋಕಸಭೆಯಲ್ಲೂ ಜಗನ್ ಪಾರ್ಟಿ ಮಿಂಚಲಿದೆ. ತಂದೆ ಸಾವಿನ ಬಳಿಕ 2011ರಲ್ಲಿ ಪಕ್ಷ ಕಟ್ಟಿದ್ದ ಜಗನ್ ಮೋಹನ್ ರೆಡ್ಡಿ ಇದೇ 30ರಂದು ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಲಿದ್ದಾರೆ. ಜಗನ್ಗೆ ಬಿಜೆಪಿ ಸಹ ಬೆಂಬಲ ನೀಡಿದೆ.
ಮೋದಿ ವಿರೋಧಿ ನಾಯ್ಡು ಎದುರು ಗೆದ್ದಿರೋ ಜಗನ್ ಪದಗ್ರಹಣ ಸಮಾರಂಭಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಅಮಿತ್ ಶಾರನ್ನ ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ನಾಯ್ಡು ಎದುರು ಜಿದ್ದಿಗೆ ಬಿದ್ದು ಸೆಣಸಾಡಿಸೋ ಜಗನ್ ಮೋಹನ್ ರೆಡ್ಡಿ ಇದೀಗ ಆಂಧ್ರದಲ್ಲಿ ಹೊಸ ನಾಯಕನಾಗಿ ಹೊರಹೊಮ್ಮಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸ್ಮೃತಿ ಇರಾನಿ ವಿರುದ್ಧ ಸೋತಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿರುವ ವಿಷಯ ಹೇಗೆ ಭರ್ಜರಿಯಾಗಿ ಸದ್ದು ಮಾಡ್ತಾ ಇದೆಯೋ ಅದೇ ರೀತಿಯಾಗಿ ರಾಹುಲ್ ಸ್ಮೃತಿ ಇರಾನಿ ವಿರುದ್ಧ ಸೋತಿದ್ದು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂದ್ರೆ ಸೀರಿಯಲ್ ನಟಿ ರಾಜಕೀಯ ಪ್ರವೇಶ ಮಾಡಿ ರಾಹುಲ್ ಗಾಂಧಿಯನ್ನೇ ಸೋಲಿಸ್ಬಿಟ್ಟಿದ್ದಾರೆ. ಆದ್ರೆ ಇಡೀ ಖಾನ್ದಾನೆ ರಾಜಕೀಯದಲ್ಲಿ ಈಜಾಡಿದ ಕುಟುಂಬದಲ್ಲಿ ಇದ್ರೂ ಕೂಡ ರಾಹುಲ್ ಸ್ಮೃತಿ ಇರಾನಿ ವಿರುದ್ಧ ಸೋತಿದ್ದು ಭಾರಿ ಸದ್ದು ಮಾಡ್ತಾ ಇದೆ. ರಾಹುಲ್ ಗಾಂಧಿ ಸೋಲಿಗೆ ಕಾರಣಗಳೇನು ಅನ್ನೋ ಅಂಶಗಳನ್ನ ಈಗ ಚರ್ಚೆ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಪ್ರಿಯಾಂಕಾ ಗಾಂಧಿಯನ್ನ ಕರ್ಕೊಂಡು ಬಂದ್ರು, ಯಾಕೆ ರಾಹುಲ್ಗೆ ಗೆಲುವು ಕೈ ಹಿಡಿಲಿಲ್ಲ ಅನ್ನೋ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇಲ್ಲಿದೆ. ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಸೋನಿಯಾ ಗಾಂಧಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಸುಪುತ್ರ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಮೊಮ್ಮಗ. ಇಷ್ಟೆಲ್ಲ ಬಲವಿರೋ ರಾಹುಲ್ ಗಾಂಧಿ ಸದಾ ರಾಜಕೀಯ ಚಟುವಟಿಕೆಗಳಲ್ಲಿ ಇರ್ತಿದ್ದ ಮನೆಯಲ್ಲೇ ಆಡಿ ಬೆಳೆದ ನಾಯಕ. ಇಂತಹ ನಾಯಕ ಬಿಜೆಪಿಯ ಸ್ಮೃತಿ ಇರಾನಿ ವಿರುದ್ಧ ಅಮೇಥಿಯಲ್ಲಿ ಸೋತು ಸುಣ್ಣವಾಗ್ತಿರುವುದು ಬಹು ಚರ್ಚಿತ ವಿಷಯವಾಗ್ತಿದೆ. ರಾಹುಲ್ ಸೋಲಿಗೆ ಹಲವರು ಅಚ್ಚರಿ ವ್ಯಕ್ತಪಡಿಸಿದ್ರೆ ಅಮೇಥಿ ಕ್ಷೇತ್ರ ಜನ ಮಾತ್ರ ರಾಹುಲ್ ಈ ಬಾರಿ ಸೋಲ್ತಾರೆ ಅನ್ನೋದು ಮೊದಲೇ ಗೊತ್ತಿತ್ತು ಅಂತಾರೆ. ಅದಕ್ಕೆ ಪುಷ್ಟಿ ನೀಡಿದೆ ಈ ದೃಶ್ಯ ನೋಡಿ. ಸ್ಮೃತಿ ಇರಾನಿ ಬಿಜೆಪಿ ಕಾರ್ಯಕರ್ತನ ಮೃತದೇಹ ಹೊತ್ತು ಸಾಗಿದ್ದು ಎಲ್ಲರೂ ಹುಬ್ಬೇರುವಂತೆ ಮಾಡಿದೆ. ಸ್ಮೃತಿ ಇರಾನಿಯವರ ಇಂತಹ ಕಾರ್ಯಗಳೇ ರಾಹುಲ್ ಸೋಲಿಗೆ ಮುಳುವಾಯಿತು. ಯಾಕಂದ್ರೆ ರಾಹುಲ್ ಇದುವರೆಗೂ ಕುಟುಂಬದವರ ಹೆಸರಿನಿಂದಲೇ ಗೆದ್ದಿರೋದು ಅಂತ ಅಮೇಥಿ ಜನ ಹೇಳ್ತಿದ್ದಾರೆ. ರಾಹುಲ್ ಯಾವತ್ತೂ ತಮ್ಮ ಬಳಿ ಬಂದು ಮಾತನಾಡ್ತಿರ್ಲಿಲ್ಲ, ನಮ್ಮ ಕಷ್ಟ ಸುಖ ಕೇಳ್ತಿರ್ಲಿಲ್ಲ. ರಾಹುಲ್ ಹೆಚ್ಚು ಪ್ರಚಾರಕ್ಕೆ ಬಾರದೆ ತಮ್ಮ ಬೆಂಬಲಿಗರನ್ನ ನಂಬಿದ್ದೇ ಅವರ ಸೋಲಿಗೆ ಕಾರಣವಾಗಿದೆ. ಈ ಸುಳಿವು ತಿಳಿದು ಏನೋ ರಾಹುಲ್ ವಯನಾಡನ್ನ ಸೆಕೆಂಡ್ ಆಪ್ಷನ್ ಮಾಡಿಕೊಂಡ್ರು. ನಿಮಗೆ ನೆನಪಿರಬಹುದು, 1977ರಲ್ಲಿ ರಾಹುಲ್ ಅಜ್ಜಿ ಇಂದಿರಾ ಗಾಂಧಿ ರಾಯ್ ಬರೇಲಿಯಲ್ಲಿ ಜನತಾ ಪಾರ್ಟಿಯ ರಾಜ್ ನಾರಾಯಣ್ ಎದುರು ಸೋತಿದ್ರು. ಸತತ 2 ಬಾರಿ ಗೆದ್ದಿದ್ದ ಇಂದಿರಾಗೆ ರಾಜ್ ನಾರಾಯಣ್ ಸೋಲಿನ ರುಚಿ ತೋರಿಸಿದ್ರು. ಇದೀಗ ಮೊಮ್ಮಗನಿಗೂ ಅಮೇಥಿಯಲ್ಲೇ ಅದೇ ರೀತಿಯಾಗಿದೆ. 3ನೇ ಬಾರಿ ವಿಕ್ಟರಿ ನಿರೀಕ್ಷೆಯಲ್ಲಿದ್ದ ರಾಹುಲ್ಗೆ ಸ್ಮೃತಿ ಮಣ್ಣು ಮುಕ್ಕಿಸಿದ್ದಾರೆ. ಕಳೆದ ಬಾರಿ 1 ಲಕ್ಷ ಮತಗಳಿಂದ ಸೋತಿದ್ದ ಸ್ಮೃತಿ ಈ ಬಾರಿ ಗೆದ್ದು ಬೀಗಿದ್ದಾರೆ. ಇದಕ್ಕೆ ಕಾರಣ 2014ರಿಂದಲೇ ಕ್ಷೇತ್ರದಲ್ಲಿ ಸ್ಮೃತಿ ಸಕ್ರಿಯರಾಗಿದ್ರು. ಪಕ್ಷ ಸಂಘಟನೆ ಸೇರಿದಂತೆ ಕಾರ್ಯಕರ್ತರ ನೋವಿಗೆ ಸ್ಪಂದಿಸುತ್ತಿದ್ರು. ಇಂದು ಕೂಡ ದುಷ್ಕರ್ಮಿಗಳ ಗುಂಡೇಟಿಗೆ ಬಲಿಯಾಗಿದ್ದ ಪಕ್ಷದ ಕಾರ್ಯಕರ್ತನ ಹೆಣ ಹೊತ್ತು ಸ್ಮೃತಿ ಜನರಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಕೋಟೆಯಲ್ಲಿ ಸ್ಮೃತಿ ಸುನಾಮಿ ಮೆಲ್ಲಗೆ ಏಳ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನೋಡಿ, ಲೋಕಸಭಾ ಎಲೆಕ್ಷನ್ ನಡೆದಂತ ವರ್ಷದಿಂದ ವರ್ಷಕ್ಕೆ ಅವರು ಅಮೇಥಿಯಲ್ಲಿ ತಗೊಳ್ತಿದ್ದ ಮತಗಳ ಲೀಡ್ ಕೂಡ ಕಡಿಮೆ ಆಗ್ತಾನೇ ಹೋಯಿತು. ಫಾರ್ ಎಕ್ಸಾಂಪಲ್ 2009ರಲ್ಲಿ ಯಾವ ರೀತಿ ಯಾಮಾರಿದ್ರು ಅಂದ್ರೆ 3.7 ಲಕ್ಷ ಮತಗಳ ಲೀಡ್ನಿಂದ ಗೆದ್ದಿದ್ರು ರಾಹುಲ್ ಗಾಂಧಿ ಅವರು. ಆದ್ರೆ ಈ ಮತಗಳ ಅಂತರ 2014ಕ್ಕೆ ಬರೋಷ್ಟರಲ್ಲಿ ಕುಸಿದು ಬಿಟ್ಟಿತ್ತು. ಆಗ ಅಂದ್ರೆ 2014ರಲ್ಲಿ 1,07,000 ಮತಗಳ ಅಂತರದಿಂದ ರಾಹುಲ್ ಗೆಲ್ತಾರೆ. ಸೊ ಇದೇ ಸ್ಮೃತಿ ಇರಾನಿಯನ್ನ ಲಾಸ್ಟ್ ಟೈಮ್ ಸೋಲಿಸಿದ್ರು. ಆದ್ರೆ ಈ ಬಾರಿ ಅಂದ್ರೆ ಮೊನ್ನೆ ಬಂತಲ್ಲ ರಿಸಲ್ಟ್, ಅದ್ರಲ್ಲಿ ನಾವು ನೋಡೋದಾದ್ರೆ ಸ್ಮೃತಿ ಎದುರು 55,120 ಮತಗಳ ಅಂತರದಿಂದ ರಾಹುಲ್ ಗಾಂಧಿ ಸೋತು ಹೋಗಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನ ಆಗಲೇ ನಾವು ಪ್ಯಾಕೇಜ್ ಅಲ್ಲಿ ತೋರಿಸ್ತಾ ಇದ್ವಿ. ತಳಮಟ್ಟದಲ್ಲಿ ರಾಹುಲ್ ಗಾಂಧಿ ಹೋಗ್ತಾ ಇರಲಿಲ್ಲ, ಜನಸಾಮಾನ್ಯರ ಕೈಗೆ ಸಿಗ್ತಾ ಇರಲಿಲ್ಲ. ಸ್ಮೃತಿ ಇರಾನಿ ಜನಸಾಮಾನ್ಯರ ಕೈಗೆ ಸಿಗ್ತಾ ಇದ್ರು ಅಂತ ಜನ ಹೇಳ್ತಾ ಇದ್ದಾರೆ.